ನೀವೇ ಹೇಳಿ ಅಜ್ಜಿ, ಇಂಥ ಸೌಮ್ಯವಾದ ಕಳೆ ಇರೋರು ದೇವ್ರಾಗ್ತಾರೆ ಅಂದರೆ ನಂಬೋದು, ದೆವ್ವ ಆಗ್ತಾರೆ ಅಂದರೆ ನಂಬೋದಕ್ಕೆ ಸಾಧ್ಯನಾ? ನೀವೇ ಹೇಳಿ. ಹೇಳಕ್ಕಾಗಕ್ಕಿಲ್ಲ ಕಣವ. ಕೆಲವ್ರು ಸಾವು ಅನ್ಯಾಯವಾಗಿದ್ರೆ ಅವ್ರಿಗೆ ನ್ಯಾಯ ಸಿಗಗಂಟ ಪ್ರೇತಾತ್ಮ ಆಗಿ ಅಲಿತಾ ಇರ್ತಾರಂತೆ. ಕೆಟ್ಟ ಸಾವು ಬಂದವ್ರಿಗೆ ಅಷ್ಟು ಬೇಗ ಮುಕ್ತಿ ಸಿಕ್ಕಾಕಿಲ್ವಂತೆ. ಸೇಟ್ ತೀರಿಸ್ಕೊಳ್ಳೋ ಗಂಟ ಮ್ಯಾಲಕ್ಕೂ ಹೋಗದೆ ತೊಂದರೆ ಕೊಟ್ಟವ್ರನ್ನ ಕಾಡ್ತಾ ಇರ್ತಾರಂತೆ. ಅಯ್ಯೋ, ನನಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲಪ್ಪ. ನನಗೆ ಗೊತ್ತಿರೋ ಪ್ರಕಾರ ಇವ್ರು ತೀರ್ಕೊಂಡಿದ್ದು ಕಾಯಿಲೆಯಿಂದ ತಾನೆ. ಅದರಲ್ಲಿ ಅನ್ಯಾಯ ಏನಿದೆ? ಅದು ಬೇಡ ಕಣವ, ಅವಳು ನಮ್ಮ ಮಾತನ್ನ ನಂಬಕ್ಕಿಲ್ಲ. ಬಲವಂತವಾಗಿ ನಂಬಿಸಿ ಮತ್ತೆ ಅವಳನ್ನ ಇಕ್ಕಟ್ಟಿಗೆ ಸಿಕ್ಸಾಕ್ಸೋದು ಬೇಡ. ಪದ್ಮಾವತಿ ಸಾವಿಗೆ ನಮ್ಮಿಂದ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ. ಅದಕ್ಕೆ ಅವಳ ಆತ್ಮನೇ ಸೇಡ್ ತೀರಿಸ್ಕೋಬೇಕು ಅಂತ ಎದ್ದು ಬಂದಂಗದೆ. ಅವಳ ಸಾವಿಗೆ ಪದ್ಮಾವತಿನೇ ಸೇಡ್ ತೀರಿಸ್ಕೊಳ್ಳಿ ಬಿಡು. ಬಾ ಹೋಗಮ್ಮ. ಕಾಂಚನ, ಅಂದರೆ ಇದ್ರಾಗೆ ಇವ್ರ ಕೈವಾಡ ಇಲ್ಲ ಅಂದ್ಮ್ಯಾಕೆ ಮುದ್ದು ಹೇಳ್ದಂಗೆ ಪದ್ಮಾವತಿ ದೆವ್ವ ಆಗಿರೋದು ದಿಟಾನೀಯ. ಗೌಡ್ರೆ, ಏನು ಹೇಳಿ ಮೇಡಮ್ ಅವರೇ? ಗೌಡ್ರೆ, ಅದು ಗೌಡ್ರೆ, ಗೌಡ್ರೆ, ಅಯ್ಯ, ಆಟೋತ್ತಿಂದ ಬರೀ ಗೌಡ್ರೆ ಗೌಡ್ರೆ ಅಂತಾನೆ ಹೇಳ್ತಾ ಇದ್ದೀರಾ. ಅದ್ಬಿಟ್ಟು ಬೇರೆ ಏನಾದರೂ ಹೇಳಿ. ಅದು ನಾನು ನಿಮ್ಗೊಂದು ಉಡುಗೊರೆ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಉಡುಗೊರೆನಾ? ಏನು ಮೇಡಮ್ ಅವರೇ ಅದು? ಹಾಗೆಲ್ಲ ಹೇಳೋಕ್ಕಾಗೋದಿಲ್ಲ, ಅದು ಸರ್ಪ್ರೈಸ್. ಅಯ್ಯೋ, ಸರ್ಪ್ರೈಜೋ ಐಸ್ ಪೈಸೋ ನಂಗಂತೂ ಒಂದು ಗೊತ್ತಾಗಕ್ಕಿಲ್ಲ ಮೇಡಮ್ ಅವರೇ. ಸುಮ್ಕೆ ಇದ್ದವನ್ಗೆ ಅದೇನೋ ಹೇಳಿ ಆಸೆ ಹುಟ್ಟಿಸಿದ್ರಂತೆ, ಹಂಗಾಯ್ತು ನಿಮ್ಮ ನ್ಯಾಯ. ಅದೇನು ಅಂತ ಈಗಲೇ ಹೇಳಿ ಮೇಡಮ್ ಅವರೇ. ಅದೆಲ್ಲ ಹೇಳಕ್ಕಾಗತ್ತಾ? ಸರ್ಪ್ರೈಸ್ ಸರ್ಪ್ರೈಸ್ ಆಗಿದ್ರೇನೆ ಅದನ್ನ ಸರ್ಪ್ರೈಸ್ ಅಂತ ಹೇಳೋದು. ಮೇಡಮ್ ಅವರೇ, ಮೇಡಮ್ ಅವರೇ,